ಹೇಳ್ರಿ. ನಮಸ್ಕಾರ ವೀಕ್ಷಕರೇ, ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ. ನೋಡ್ರಿ, ನಾ ಇಲ್ಲೇ ರಾಗಿ ಹಿಟ್ಟಿನಿಂದ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಈ ಚಮಚದಲ್ಲೇ ಐದು ಚಮಚೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇದೇ ಚಮಚದಲ್ಲೇನ 1 ಚಮಚೆ ಜೋಳದ ಹಿಟ್ಟು, ಅರ್ಧ ಚಮಚೆ ಅಕ್ಕಿ ಹಿಟ್ಟು, ಅರ್ಧ ಚಮಚೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಉಳಿದು ಮತ್ತೇನೇನು ಕಾಯಿಪಲ್ಯ ಹಾಕೋತೀನಿ ಅಂತ ತೋರಿಸ್ತೀನಿ ನಿಮಗೆ. ಸಬ್ಬಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಗಜ್ರಿ ತುರಿ, ಆಲೂಗಡ್ಡೆ ತುರಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಪೇಸ್ಟು. ನೋಡಿರಿ ಸ್ನೇಹಿತರೆ, ಇಲ್ಲೇ ನಾನೆಲ್ಲನೂ ಹಿಟ್ಟಿಗೆ ಹಾಕೊಂಡ್ಬಿಟ್ಟೆ. ಹಿಟ್ಟು ಮೊದಲೇ ಹಾಕ್ಕೊಂಡಿದ್ದೆ ಎಲ್ಲನೂ 4 ಥರ ಹಿಟ್ಟು: ರಾಗಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು. ಮತ್ತು ಇದೆಲ್ಲ ಕಾಯಿಪಲ್ಯ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ: ಗಜ್ರಿ ತುರಿ, ಆಲೂಗಡ್ಡೆ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ ರುಬ್ಬಿದ್ದು ಎಲ್ಲನೂ ತೊಗೊಂಡು ಹಿಂಗೆ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಕಾಯಿಸ್ಕೊಂಡು ಹಾಕೋತೀನಿ. ಗ್ಯಾಸ್ ಆಫ್ ಮಾಡ್ತೀನಿ ಈಗ. ಎಷ್ಟು ಬೇಕು ಅಷ್ಟಷ್ಟು ನೀರು ಹಾಕ್ಕೊಂಡು ಕಲಿಸ್ಬೇಕು. ಹಿಂಗೆ ರಾಗಿ ರೊಟ್ಟಿ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ರಾಗಿ ರೊಟ್ಟಿ ಹೆಲ್ತಿಗೂ ಒಳ್ಳೆಯದು, ಮಾಡೋಕ್ಕೂ ಈಸಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ಇದಕ್ಕೊಂದು ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಅಂತ. ಕಡಲೆಬೇಳೆ ಚಟ್ನಿ. ಸ್ವಲ್ಪ ಅರಿಶಿನ ಪುಡಿನೂ ಹಾಕೋತೀನಿ ಇದಕ್ಕೆ. ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡ್ರಿ, ಇಲ್ಲೇ ನಾನೆಲ್ಲವನ್ನು ಹಾಕ್ಕೊಂಡು ಕಿಸಿಂದ ಬಿಸಿ ನೀರು ಹಾಕ್ಕೊಂಡಿದ್ನಲ್ಲ, ಅದೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಈ ರೀತಿಯಾಗಿ. ಮತ್ತೆ ಮೇಲೆ ನೀರು ಬೇಕಂತಂದರೆ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೊತೀನಿ ರಾಗಿ ರೊಟ್ಟಿ ಮಾಡೋದಕ್ಕೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ಉಪ್ಪು ಹಾಕೋತೀನಿ. ಉಪ್ಪು ಕಡಿಮೆ ಅನಿಸ್ತು ನನಗೆ. ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕಾಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಹದಕ್ಕೆ ಕಲಿಸ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ರಾಗಿ ರೊಟ್ಟಿಗೆ ನೋಡಿರಿ, ಎಲ್ಲ ಥರ ತರಕಾರಿ ಹಾಕಿದ್ದು ರಾಗಿ ರೊಟ್ಟಿ. ಇನ್ನು ತಟ್ಟಿ ಹಾಕೋದನ್ನು ತೋರಿಸ್ತೀನಿ ಅಂತ. ನೋಡಿ ಫ್ರೆಂಡ್ಸ, ಇದು ನಾದ್ಕೊಂಡಂಥ ಹಿಟ್ಟು ಒಂದು 10 ನಿಮಿಷ ಬಿಟ್ಟೆ ನಾನು ನೆನೀತು. ಈಗ ಚಿಕ್ಕ ಉಳ್ಳೆಗಳನ್ನು ತೊಗೊಂಡು ಇಲ್ಲೊಂದು ಪ್ಲಾಸ್ಟಿಕ್ ಎಣ್ಣೆದು ಪ್ಲಾಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಮೇಲೆ ತಟ್ಕೋಬೇಕು. ಇಲ್ಲಿ ಕೆಳಗಡೆ ನಾವು ರೊಟ್ಟಿ ತಟ್ಟಿದ ಥರ ಬಡದ ರೊಟ್ಟಿ ಮಾಡೋರ ಥರ ಆಗಂಗಿಲ್ಲ ಇದು. ಈ ಥರ ಪ್ಲಾಸ್ಟಿಕ್ ಹಾಳೆ ಮೇಲೆನ ತಟ್ಟಬೇಕು. ಇಲ್ಲಿಕಂತಂದ್ರೆ ಬಟರ್ ಪೇಪರ್ ಅಂತ ಸಿಗ್ತಾವ. ನಮ್ಮ ಮನ್ಯಾಗ ಅದು ಇದ್ದಿದ್ದಿಲ್ಲ. ಈ ಥರ ಕೈಗೆ ನೀರು ಹಚ್ಕೊಂಡು ತಟ್ಟಬೇಕು. ಹಿಂಗೆ ನಮಗೆ ದಪ್ಪ ಬೇಕಂದ್ರೆ ದಪ್ಪ, ತೆಳು ಬೇಕಂದ್ರೆ ತೆಳು. ಈ ಕಡೆ ಒಂದು ಹೆಂಚನಕಾಯಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಆ ಕಡೆ ಒಂದು ಹೆಂಚನಕಾಯಿ ಇಟ್ಕೊಂಡಿದ್ದೀನಿ. ಈ ಥರ ತೆಳ್ಳಗೆ ತಟ್ಕೊಂಡು ರಾಗಿ ರೊಟ್ಟಿನ ಹೆಂಚ ಮೇಲೆ ಹಾಕಿಬಿಡ್ತೀನಿ. ಈಗ ಈ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹೆಂಚ ಮೇಲೆ ಎಣ್ಣೆ ಹಾಕ್ಕೊಂಡು ಈ ಪ್ಲಾಸ್ಟಿಕ್ ಮೇಲೆ ತಟ್ಟಿರ್ತಕ್ಕಂಥ ರೊಟ್ಟಿನ ಈಗ ತವೆ ಮೇಲೆ ಹಾಕ್ಕೊಂಡ್ಬಿಡ್ಬೇಕು. ಈಗ ಸ್ವಲ್ಪ ಹೋಲ್ ಮಾಡಬೇಕು. ಈ ಥರ ರಾಗಿ ರೊಟ್ಟಿ ಮಸ್ತಾಗೆ ಸುಡ್ತಾವು. ಹೆಲ್ದಿಗೆ ಭಾಳ ಒಳ್ಳೇದು ನೋಡ್ರಿ. ಇದು ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರ್ತವೆ. ತರಕಾರಿಗಳನ್ನು ಹಾಕ್ಕೊಂಡು ರಾಗಿ ರೊಟ್ಟಿನ ಮಾಡೋದ್ರಿಂದ ಒಂದು ದಿನ ಅವರು 4 ರೊಟ್ಟಿ ತಿಂತಾರೆ ನೋಡ್ರಿ. ಗ್ಯಾಸನ್ನು ಸ್ವಲ್ಪ ಜೋರಾಗಿ ಇಟ್ಕೋಬೇಕು, ಗ್ಯಾಸ್ ಉರಿನ. ನೋಡಿರಿ, ಬಳ್ಳಿಸಿ ಹಾಕ್ಕೊಂಡೆ ನಾನು. 2 ಸೈಡನ್ನು ಈ ರೀತಿಯಾಗಿ ಸ್ವಲ್ಪ ಕೆಂಪಿಗೆ ಆಗುವಂಗೆ
ಸುಟ್ಕೋಬೇಕು ಇವ್ನು ರಾಗಿ ರೊಟ್ಟಿ ಚೆನ್ನಾಗಿರ್ತಾವೆ ನೋಡ್ರಿ. ನಮ್ಮ ಸೈಡ್ ಮಾಡೋದು ಕಡಿಮೆ ಇವ್ನು ರಾಗಿ ರೊಟ್ಟಿನ, ಬಡಗಾದರೂ ಮಾಡೋದು ಕಡಿಮೆನೇ. ಜೋಳದ ರೊಟ್ಟಿನ ಮಾಡ್ತಿರ್ತಾರೆ, ಸರ್ವೇ ಸಾಮಾನ್ಯ ಜೋಳದ ರೊಟ್ಟಿ ಮಾಡೋದು, ತಾಲಿಪೆಟ್ಟು ಮಾಡೋದು. ಈ ರೀತಿ ರಾಗಿ ರೊಟ್ಟಿ ಕಡಿಮೆನೇ ಮಾಡೋದು. ನಾನು ಏನೋ ಒಂದು ಸರ್ತಿ ಟ್ರೈ ಮಾಡಬೇಕು ಅಂಥೇಳಿ ಮಾಡಿದ್ದೀನಿ, ಚಂದ ಬಂದವು. ನೀವು ನೋಡಿರಿ, ಒಂದು ಸರ್ತಿ ಟ್ರೈ ಮಾಡಿರಿ. ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹೊಸಬರು ಲೈಕ್ ಮಾಡಿರಿ, ಶೇರ್ ಮಾಡಿ. ಈ ರೀತಿಯಾಗಿ ಪ್ಲೇಟಿಗೆ ತಕ್ಕೊಂಡ್ಬಿಟ್ಟೆ. ಈಗ ಇನ್ನೊಂದನ್ನು ತಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಧ್ಯ ಮಧ್ಯ ಒಂದೊಂದು ಬೋಲ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸುಡ್ತಾವೆ ನೋಡ್ರಿ ಇವು. ನೋಡಿ ಫ್ರೆಂಡ್ಸ್, ರಾಗಿ ರೊಟ್ಟಿ ರೆಡಿ ಅದು. ಈಗ ಅರ್ಧ ಹುಡುಗರು ತಿಂದುಬಿಟ್ರಿ. ಈಗ ಮಾಡ್ತಾನೆ ಖಾಲಿ ಮಾಡ್ತಾರೆ ನೋಡ್ರಿ. ರುಚಿಯಾಗಿ ಮಾಡಿರ್ತಾಳೆ ಅಜ್ಜಿ ಅಂತ ಹೇಳ್ಕಿಸಿಂದ. ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ, ಭಾಳ ಚಂದ ಆಗ್ತಾವೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ರಾಗಿ ರೊಟ್ಟಿನ. ಎಲ್ಲ ಥರ ತರಕಾರಿಗಳನ್ನು ಹಾಕಿ ಸಿಂಪಲ್ಲಾಗಿ ಹಾಗೆ ರಾಗಿ ರೊಟ್ಟಿನ ಮಾಡ್ತಿದ್ದೆ. ಅದು ಒಂದು ವಿಡಿಯೋ ಹಾಕಿದ್ದೀನಿ, ಚೆನ್ನಾಗಿ ಓಡಿತದು. ಈ ರಾಗಿ ರೊಟ್ಟಿ ಈ ರೀತಿಯಾಗಿ ಒಂದು ಸರ್ತಿ ಟ್ರೈ ಮಾಡಬೇಕಂತ ಟ್ರೈ ಮಾಡಿದೆ. ಮಸ್ತ್ ಬಂದಾವೆ ನೋಡ್ರಿ ರಾಗಿ ರೊಟ್ಟಿ. ಹೆಲ್ದಿಗೂ ಭಾಳ ಒಳ್ಳೆಯದು. ಈಗ ಇದ್ರ ಜೊತೆಗೆ ಒಂದು ಚಟ್ನಿನ ಮಾಡೋದನ್ನು ತೋರಿಸ್ತೀನಿ ಕಾಂಬಿನೇಷನ್ ಆಗಿ. ಕಡಲೆಬೇಳೆ ಚಟ್ನಿ. ಒಂದು ಬೌಲಷ್ಟು ಕಡಲೆಬೇಳೆನ ಒಂದು 4 ಗಂಟೆ ಮುಂಚೆನೇ ನೆನೆ ಇಟ್ಕೊಂಡ್ಬಿಟ್ಟಿದ್ದೆ. ಇದಕ್ಕೆ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಚೆನ್ನಾಗಿ ನೆನೆದಿರಬೇಕು. ಈಗ ಹಿಂಗೆ ಒತ್ತಿದ್ರೆ ಈ ರೀತಿಯಾಗಿ ನೆನೆದಿರಬೇಕು ಕಡಲೆಬೇಳೆ. ರಾಗಿ ರೊಟ್ಟಿಗೆ ಈ ಚಟ್ನಿ ತುಂಬ ಚೆನ್ನಾಗಿರ್ತೈತೆ ನೋಡ್ರಿ. ಕಡಲೆಬೇಳೆನ ನೆನೆ ಇಟ್ಕೊಂಡಿದ್ನಲ್ರಿ ಫ್ರೆಂಡ್ಸ, ಅವನ್ನ ನೀರನ್ನು ತೆಗೆದುಬಿಟ್ಟು ತೊಳ್ಕೊಂಬಿಟ್ಟೆ ಒಂದು ಸ್ವಲ್ಪ. ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಟ್ನಿ ಮಾಡ್ತೀನಿ. ಇದಕ್ಕೊಂದೆರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ಹಾಕಿ ರುಬ್ಕೊಂಡ್ಬಿಟ್ರೆ ಮಸ್ತ್ ಚಟ್ನಿ ರೆಡಿ ಆಗ್ತೈತೆ ನೋಡ್ರಿ. ಒಂದಿಷ್ಟು ಕಡಲೆಬೇಳೆ ಹಾಕ್ಕೊಂಡ್ಬಿಡ್ತೀವಿ. ಇದಕ್ಕೆ ಬೇಕಂತಂದರೆ ಹೆಚ್ಚಿದ ಈರುಳ್ಳಿನೂ ಬೆರೆಸ್ಕೋಬೋದು ನಾವು, ಚೆನ್ನಾಗಿರ್ತದೆ. ಹೆಚ್ಚಿದ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಈರುಳ್ಳಿನ ಬೆರೆಸ್ಕೊಂಡು ರುಬ್ಬೋಕ್ಕೆ ಹಾಕಬಾರ್ದು, ವಾಸನೆ ಆಗುತ್ತದೆ ಚಟ್ನಿ. ಇದನ್ನು ರುಬ್ಕೊಂಡು ತೊಗೋತೀನಿ. ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ರುಚಿಯಾಗಿರ್ತದೆ ಹುಣಸೆ ಹಣ್ಣು ಹಾಕಿದರೆ. ನೋಡಿ, ನಾನು ಚಟ್ನಿನ ರುಬ್ಕೊಂಡ್ಬಿಟ್ಟೆ. ಎಷ್ಟು ಮಸ್ತ್ ಅದು ಚಟ್ನಿ ರೆಡಿ ಆಯ್ತು ನೋಡ್ರಿ. ರಾಗಿ ರೊಟ್ಟಿ ಕಾಂಬಿನೇಷನ್ ಮಸ್ತ್ ಇರ್ತೈತೆ ನೋಡ್ರಿ, ಭಾಳ ಚೆನ್ನಾಗಿರ್ತದೆ. ರುಚಿನೂ ಅಷ್ಟೇ ಆಗಿರ್ತದೆ ಇದು ಕಡಲೆಬೇಳೆ ಚಟ್ನಿ. ಇದಕ್ಕೆ ಬೇಕಂತಂದರೆ ನಾವು ಚಿಕ್ಕಗೆ ಈರುಳ್ಳಿ ಹೆಚ್ಕೊಂಡು ಸೇರಿಸ್ಕೋಬೋದು ತಿನ್ನುವಾಗ. ನೋಡ್ರಿ, ಈ ರೀತಿಯಾಗಿ ಚಟ್ನಿ ಮತ್ತು ರಾಗಿ ರೊಟ್ಟಿ ಭಾಳ ಚಂದ ಕಾಂಬಿನೇಷನ್ ಇರ್ತದೆ ನೋಡ್ರಿ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ನಾನು ಹೇಗೆ ಮಾಡಿದೆ ಅಂತ ಕಮೆಂಟ್ ಒಳಗೆ ಹೇಳ್ರಿ. ರಾಗಿ ರೊಟ್ಟಿ, ಕಡಲೆಬೇಳೆ ಚಟ್ನಿ.